ಹೆಲೋ ವೆಲ್ಕಮ್ ಟು ಸಿಮಾಸ್ ಲೆಕ್ಚರ್ 2. ಸೊ ಲಾಸ್ಟ್ ಲೆಕ್ಚರಲ್ಲಿ ಸಿಮಾಸ್ ಅಂದರೆ ಏನು, ಸಿಮಾಸಿಂದ ಏನೇನು ಮಾಡ್ಬೋದು, ಎನ್ ಮಾಸ್ ಅಂದರೆ ಏನು, ಪಿ ಮಾಸ್ ಅಂದರೆ ಏನು, ಇನ್ವರ್ಟರ್ ಹೆಂಗೆ ಡಿಸೈನ್ ಮಾಡಿದ್ದಾರೆ, ಆಮೇಲೆ ಏನೇನು ಕಾಂಬಿನೇಷನು, ಪ್ಯಾರಲಲ್ ಕಾಂಬಿನೇಷನ್, ಸೀರೀಸ್ ಕಾಂಬಿನೇಷನ್ ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಸೊ ಈ ವಿಡಿಯೋಲ್ಲಿ ಲೆಟಸ್ ಡಿಸ್ಕಸ್ ಹೌ ಟು ಡಿಸೈನ್ ನ್ಯಾಂಡ್ ಗೇಟ್ ಆ್ಯಂಡ್ ನಾರ್ ಗೇಟ್ ಯೂಸಿಂಗ್ ಸಿಮಾಸ್. ಸೊ ನ್ಯಾಂಡ್ ನಾರ್ ಮಾಡಿದ್ರೆ ಯು ಕ್ಯಾನ್ ಡೂ ಆ್ಯಂಡ್ ಆರ್ ಆ್ಯಸ್ ವೆಲ್. ಸೊ ಅದು ಹೆಂಗೆ ಅಂತ ಹೇಳ್ತೀನಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಡೈರೆಕ್ಟ್ಲಿ. ಸೊ ಈಗ ಈ ವಿಡಿಯೋದಲ್ಲಿ ಫಸ್ಟಿಗೆ ನಿಮ್ಗೆ ಕಾಣಿಸ್ತಿರೋದು ಏನಂದರೆ ಇಲ್ಲೊಂದು ಡಯಾಗ್ರಾಮ್ಸ್ ಇದೆ, ಇಲ್ಲೊಂದು ಟ್ರೂತ್ ಟೇಬಲ್ ಇದೆ. ಓಕೆ, ಸೊ ಫಸ್ಟ್ ಆ್ಯಸ್ ವಿ ನೋ ದ್ಯಾಟ್ ದ ನ್ಯಾಂಡ್ ಗೇಟ್, ದ ಆಪ್ರೇಷನ್ ಆಫ್ ನ್ಯಾಂಡ್ ಗೇಟನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಆ್ಯಸ್ ಪರ್ ದಿ ಕಾಂಬಿನೇಷನ್, ವೆನ್ ಎ ಬಿ ಈಸ್ 0 0 ದ ಔಟ್ಪುಟ್ ಈಸ್ 1, ವೆನ್ ಇಟ್ ಈಸ್ 0 1 ದ ಔಟ್ಪುಟ್ ಈಸ್ 1, ವೆನ್ ಇಟ್ ಈಸ್ 1 0 ದ ಔಟ್ಪುಟ್ ಈಸ್ 1, ಆ್ಯಂಡ್ ಓನ್ಲಿ ವೆನ್ ಬೋತ್ ಇನ್ಪುಟ್ಸ್ ಆರ್ 1 ಔಟ್ಪುಟ್ ವಿಲ್ ಬಿ 0. ಹೌದಾ? ಇದು ನಮ್ಮ ನ್ಯಾಂಡ್ ಗೇಟಿನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಈಗ ನಮ್ಮ ಸಿಮಾಸಿಂದ ಅಥವಾ ಎನ್ ಮಾಸ್ ಪಿ ಮಾಸನ್ನು ಯೂಸ್ ಮಾಡಿ ಹೇಗೆ ನಾವು ಡಿಸೈನ್ ಮಾಡ್ಬೋದು ಅಂತ ಕೇಳಿದ್ರೆ, ಈ ಡಯಾಗ್ರಾಮ್ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೊ ದಿಸ್ ಡಯಾಗ್ರಾಮ್ ವಿಲ್ ಎಕ್ಸ್ಪ್ಲೇನ್ ದಟ್. ಓಕೆ ಓಕೆ ಕನ್ಸಿಡರ್ ದಿಸ್ ಈಸ್ ವಿ ಡಿ ಡಿ. ಆಯಿತಾ? ದಿಸ್ ಈಸ್ ಅವರ್ ವೋಲ್ಟೇಜ್ ಸಪ್ಲೈ. ಈ ವೋಲ್ಟೇಜ್ ಸಪ್ಲೈಯನ್ನು ಕೊಟ್ಟು ನಾವೇನು ಮಾಡ್ತಿದ್ದೀವಿ, ಡಿಸೈನ್ ಮಾಡ್ತಾಯಿದ್ದೀವಿ. ವೋಲ್ಟೇಜ್ ಸಪ್ಲೈ ನಮ್ಮ ಗ್ರೌಂಡ್ ಜಿ ಅಂತ ಬರಿತೀನಿ. ಓಕೆ, ಯಾ. ಸೊ ದಿಸ್ ಇಸ್ ಮೈ ಔಟ್ಪುಟ್ ಟು ವೈ. ಇದೆರಡು ಇನ್ಪುಟ್ ಇದೆ. ಓಕೆ, ನಿಮ್ಗೆ ಆ್ಯಸ್ ನಾನು ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ದಂಗೆ, ನಾನು ಸೀರೀಸಲ್ಲಿ ಕೊಟ್ಟಾಗ ಏನಾಗುತ್ತೆ, ಪ್ಯಾರಲ್ ಕೊಟ್ಟಾಗ ಏನಾಗುತ್ತೆ ಅಂತ ನಿಮ್ಗೆ ನೆನಪಿರಬೇಕು. ಓಕೆನಾ? ಮತ್ತು ಪಿ ಮಾಸ್ ಹೆಂಗೆ ಆನ್ ಆಗುತ್ತೆ, ಎನ್ ಮಾಸ್ ಹೆಂಗೆ ಆನ್ ಆಗುತ್ತೆ ಅಂತ. ಸೊ ಈಗ ಒಂದೊಂದೇ ಟ್ರೂತ್ ಟೇಬಲನ್ನು ಅನಲೈಸ್ ಮಾಡ್ತಾ ಬರೋಣ ನಾವು. ಯಾ. ಸೊ ವೆನ್ ಎ ಆ್ಯಂಡ್ ಬಿ ಆರ್ 0, ವೆನ್ ಎ ಆ್ಯಂಡ್ ಬಿ ಆರ್ 0, ಎ ಮತ್ತು ಬಿಗೆ 0 ಕೊಟ್ಟಾಗ, ಇಫ್ ಯು ಅಬ್ಸರ್ವ್ ಕೇರ್ಫುಲಿ, ದಿಸ್ ಎ ಇಸ್ ಗೋಯಿಂಗ್ ಟು ಬೋತ್ ಮೈ ಪಿ ಮಾಸ್ ಆ್ಯಂಡ್ ಎನ್ ಮಾಸ್. ಹೌದಾ? ಮತ್ತು ಏನಿತ್ತು ನಂಗೆ ನೆನಪಿತ್ತು ಅಂದರೆ, ನನಗೆ 0 0 ಕೊಟ್ಟಾಗ ನಂದು ಯಾವುದು ಆನ್ ಆಗುತ್ತೆ ಅಂತ ನಂಗೆ ಗೊತ್ತಿರುತ್ತೆ. ಓಕೆ, ಯಾ. ಸೊ ಎ ಕೊಟ್ಟಾಗ ನಮ್ಗೆ 0 ಕೊಟ್ಟಾಗ ಇದು ಆನ್ ಆಗುತ್ತೆ, ವಿಚ್ ಇಸ್ ಮೈ ಪಿ ಮಾಸ್. ದಿಸ್ ಈಸ್ ಗೆಟಿಂಗ್ ಆನ್. ಓಕೆ, ಬಿ 0 ಕೊಟ್ಟಾಗ ದಿಸ್ ಈಸ್ ಆಫ್ ಆ್ಯಂಡ್ ದಿಸ್ ಈಸ್ ಆನ್. ಮೈ ಬೋತ್ ಪಿ ಮಾಸ್ ಆರ್ ಆನ್. ಇಫ್ ಬೋತ್ ಆರ್ ಆನ್ ಆ್ಯಂಡ್ ದಿಸ್ ಬೋತ್ ಆರ್ ಆಫ್, ಆಬ್ವಿಯಸ್ಲಿ ಇಟ್ ವಿಲ್ ಪುಲ್ ಅಪ್ ಅಲ್ವಾ? ಪುಲ್ ಅಪ್ ಪುಲ್ ಡೌನ್ ಏನಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದಿಸ್ ವಿಲ್ ಪುಲ್ ಅಪ್. ಸೊ ಇಫ್ ದಿಸ್ ವಿಲ್ ಪುಲ್ ಅಪ್, ದ ಔಟ್ಪುಟ್ ವಿಲ್ ಬಿ ವಿ ಡಿ ಡಿ. ವಿ ಡಿ ಡಿ ಅಂದರೆ ನಥಿಂಗ್ ಬಟ್ 1. ಸೊ ಆಬ್ವಿಯಸ್ಲಿ 0 0ಗೆ 1 ಬರ್ತಾ ಇದೆ. ಸೊ ದಿಸ್ ಈಸ್ ಹೌ ವಿ ಆರ್ ಡಿಸೈನಿಂಗ್ ಇಟ್. ಓಕೆ, ನೆಕ್ಸ್ಟು ನಾನು ಆಮೇಲೆ ಒಂದು ಸಣ್ಣ ಟ್ರಿಕ್ ಹೇಳ್ತೀನಿ. ನೀವು ಅಂದರೆ ಯಾವುದನ್ನು ನೀವು ಡಿಸೈನ್ ಮಾಡೋದು ಹೆಂಗೆ ಅಂದರೆ, ನಾನು ಆ ಟ್ರಿಕ್ಕನ್ನು ನೀವು ನೆನ್ಪಿಡ್ಕೊಳ್ಬೋದು, ಬಟ್ ದ ಲಾಜಿಕ್ ವರ್ಕ್ಸ್ ಸಿಮಿಲರ್ಲಿ. ಓಕೆ, ಈಗ 0 ಅನ್ಕೊಳ್ಳೋಣ. ಎ 0 ಇದೆ, ಬಿ 1 ಇದೆ. ಎ 0 ಇದ್ದಾಗ ಇಫ್ ಯು ಅಬ್ಸರ್ವ್, ಇ ಪಿ ಮಾಸ್ ಆನ್ ಆಗುತ್ತೆ. ಐ ಆಮ್ ಟೆಲಿಂಗ್ ಇ ಪಿ ಮಾಸ್ ಆನ್ ಆಗುತ್ತೆ. ಓಕೆ, ಮತ್ತು ಬಿ ಏನಿದೆ, ಬಿ ಇಸ್ 0, ಬಿ ಇಸ್ ಬಿ ಇಸ್ 1. ಬಿ ಇಸ್ 1 ಇದ್ದಾಗ ಈ ಎನ್ ಮಾಸ್ ಆನ್ ಆಗುತ್ತೆ ಅಲ್ವಾ? ಇಫ್ ದಿಸ್ ಎನ್ ಮಾಸ್ ಇಸ್ ಆನ್ ಆ್ಯಂಡ್ ದಿಸ್ ಪಿ ಮಾಸ್ ಇಸ್ ಆನ್, ಆವಾಗ ನಮಗೇನಾಗುತ್ತೆ, ಯು ಕ್ಯಾನ್ ಸಿ ದಟ್ ದ ಪ್ರೊಪೊಗೇಷನನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದೇ ಎನ್ ಮಾಸ್ ಆನ್ ಆಗಿದೆ ಸೀರೀಸಲ್ಲಿ, ಒಂದು ಪಿ ಮಾಸ್ ಆನ್ ಆಗಿದೆ ಪ್ಯಾರಲಲ್ಲಿ. ಆ್ಯಸ್ ಯು ಕ್ಯಾನ್ ಸಿ ದಿಸ್ ಇಸ್ ಪ್ಯಾರಲಲ್ ಕನೆಕ್ಷನ್. 1 ಆನ್ ಆದರೆ ಸಾಕು, ದಿಸ್ ವಿಲ್ ಪುಲ್ ಅಪ್ ಅಲ್ವಾ? ಸೊ ದಟ್ಸ್ ವೈ ಪುಲ್ ಅಪ್ ನೆಟ್ವರ್ಕ್ ಇಸ್ ಆನ್. ಸೊ ಮೈ 1, ದ ಔಟ್ಪುಟ್ ಈಸ್ 1. ಸೊ ಆಬ್ವಿಯಸ್ಲಿ ನಾನು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಪುಲ್ ಅಪ್ ಆನ್ ಆದರೆ ಇಟ್ ಈಸ್ ಆಲ್ವೇಸ್ 1, ಪುಲ್ ಡೌನ್ ಆನ್ ಆದರೆ ಇಟ್ ಈಸ್ ಆಲ್ವೇಸ್ 0. ಓಕೆ, ಸಿಮಿಲರ್ಲಿ 1 0 ಕಂಡೀಷನಲ್ಲೂ ಸೇಮ್ ಆಗುತ್ತೆ. ಇಟ್ಸ್ ಜಸ್ಟ್ ದ ರಿವರ್ಸ್ ಅಲ್ವಾ? ಓಕೆ, ಈಗ ನೆಕ್ಸ್ಟ್ ಲಾಸ್ಟ್ ಕಂಡೀಷನ್ 2 1 1 ಇದೆ. 2 1 1 ಇದ್ದಾಗ ಆಬ್ವಿಯಸ್ಲಿ ಈ 2 ಪಿ ಮಾಸ್ ಆಫ್ ಆಗುತ್ತೆ, 2 ಎನ್ ಮಾಸ್ ಆನ್ ಆಗುತ್ತೆ. ಇಫ್ ಬೋತ್ ಆರ್ ಆನ್, ದೆನ್ ಓನ್ಲಿ ದಿಸ್ ವಿಲ್ ಕಂಡಕ್ಟ್ ಅಲ್ವಾ? ದಿಸ್ ವಿಲ್ ಕಂಡಕ್ಟ್ ಆರ್ ದಿಸ್ ವಿಲ್ ಪುಲ್ ಡೌನ್ ಅಂತ. ಸೊ ಅದಕ್ಕೆ ಪುಲ್ ಡೌನ್ ಆನ್ ಇದ್ದಾಗ ದ ಔಟ್ಪುಟ್ ಇಸ್ 0. ಓಕೆ, ಇದನ್ನು ಹೆಂಗೆ ಬರಿಬೋದು ಅಂತ ಕೇಳಿದ್ರೆ, ಸಿ ದಿಸ್ ಡಯಾಗ್ರಾಮ್ ಇಸ್ ಶೋಯಿಂಗ್ ಆ್ಯಂಡ್ ವಿತ್ 1 ನಾಟ್ ಹಿಂಗೂ ಬರಿಬೋದು, ಅಥವಾ ಇನ್ಪುಟಲ್ಲೇ 2 ನಾಟ್ ಹಾಕಿ ನಾವು ಆರ್ ಗೇಟ್ ಬರಿಬೇಕು. ಸೊ ಇಟ್ ಈಸ್ ನಥಿಂಗ್ ಬಟ್, ನಂದು ಆ್ಯಂಡ್ ಗೇಟಿಗೆ ಔಟ್ಪುಟ್ ಸೈಡಲ್ಲಿ ನಾಟ್ ಹಾಕಿದ್ರೆ ದಿಸ್ ಈಸ್ ನ್ಯಾಂಡ್, ಆರ್ ನಾನು ಆರ್ ಗೇಟಿಗೆ ಇನ್ಪುಟ್ ಸೈಡಲ್ಲಿ ನಾಟ್ ಗೇಟ್ಸ್ ಹಾಕಿದ್ರೆ ದಿಸ್ ಈಸ್ ಆಲ್ಸೋ ನ್ಯಾಂಡ್ ಓನ್ಲಿ. ಓಕೆ, ಯಾ. ಸಿಮಿಲರ್ಲಿ 3 ಇನ್ಪುಟ್ಸ್ ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ, ಸೀರೀಸಲ್ಲಿ ನಂದು ಪ್ಯಾರಲಲ್ಲಿ ನಂದು 3 ಪಿ ಮಾಸ್ ಬರುತ್ತೆ, ಸೀರೀಸಲ್ಲಿ 2 ಎನ್ ಮಾಸ್ 3 ಎನ್ ಮಾಸ್ ಬರುತ್ತೆ. ಓಕೆ, ಸೊ ನಾನು ಟ್ರಿಕ್ ಹೇಳ್ತೀನಿ ಅಂತ ಹೇಳಿದ್ನಲ್ವಾ? ಓಕೆ, ಈಗ ನ್ಯಾಂಡ್ ಗೇಟನ್ನು ನಾನು ರಿಯಲೈಸ್ ಮಾಡಿದ್ರೆ, ಅಂದರೆ ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ಅಥವಾ ಒಂದು ಸೆಂಟೆನ್ಸಲ್ಲಿ ಹೇಳಬೇಕಂದ್ರೆ ನಾನು ಹೆಂಗೆ ಹೇಳ್ತೀನಿ, ಐ ಟೆಲ್ ಓನ್ಲಿ ಇಫ್ 2 ಇನ್ಪುಟ್ಸ್ ಆರ್ 1, ದೆನ್ ಮೈ ಔಟ್ಪುಟ್ ಇಸ್ 0. ಸೊ ನಾ ಈ ಕಂಡೀಷನ್ ಕ್ರಿಯೇಟ್ ಮಾಡಬೇಕಲ್ವಾ? ಈ ಕಂಡೀಷನ್ ಹೆಂಗೆ ಕ್ರಿಯೇಟ್ ಮಾಡೋಣ ಅಂತ ನಿಮ್ಗೆ ತಲೆಗೆ ಬರುತ್ತೆ. ಓಕೆ, ಯು ಫಸ್ಟ್ ಥಿಂಕ್ 1 1 ಅಂದರೆ ಯಾವುದು ಆನ್ ಮಾಡುತ್ತೆ ಅಂತ ಯೋಚನೆ ಮಾಡಬೇಕು. ಇಟ್ ಈಸ್ ಆಲ್ವೇಸ್ ಎನ್ ಮಾಸ್. ಸೊ ನಾನು ಎನ್ ಮಾಸನ್ನು ಸೀರೀಸಲ್ಲಿ ಹಾಕಿದ್ರೆ ಈ ಕಂಡೀಷನ್ ಬರುತ್ತೆ ಅಂತ ಗೊತ್ತಾಗತ್ತೆ ನನಗೆ. ಯಾವ ಕಂಡೀಷನು? ಬೋತ್ ಆರ್ 1 1. ಓಕೆ, ಆ್ಯಂಡ್ ಇಫ್ 1 ಈಸ್ ಅಂದರೆ ಒಂದು ನಂದು ಎನ್ ಮಾಸ್ ನೆಟ್ವರ್ಕಲ್ಲಿ ಸೀರೀಸ್ ಬಂದರೆ ಆಬ್ವಿಯಸ್ಲಿ ಪಿ ಮಾಸ್ ಶುಡ್ ಬಿ
ಪ್ಯಾರಲಲ್ ಆ್ಯಂಡ್ ದಿಸ್ ವಿಲ್ ಬಿ ಫಿಕ್ಸ್ಡ್ ಆಯಿತಾ. ಸೊ ಅದು ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಾವು ಫರ್ದರ್ ಇದರಲ್ಲಿ ನಾವು ಕಾಂಬಿನೇಷನ್ಸನ್ನು ಟ್ರೈ ಮಾಡಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಬಟ್ ಫಾರ್ ನಾವು ಗೇಟ್ ಮಾಡೋಕ್ಕೆ ದಿಸ್ ಇಸ್ ಇಟ್. ಓಕೆ ಓಕೆ ಈಗ ನೆಕ್ಸ್ಟು, ಈಗ ನಮಗೆ ನ್ಯಾಂಡ್ ಆಯಿತು. ಆ್ಯಂಡ್ ಹೆಂಗೆ ಮಾಡೋದು ಅಂತ ಕೇಳಿದ್ರೆ ಇಟ್ ಈಸ್ ಸಿಂಪಲ್. ನ್ಯಾಂಡನ್ನೇ ನಾವು ಇಲ್ಲಿ ವೈಗೆ ಐ ಶುಡ್ ಪುಟ್ ಮೈ ಸಿ ಮಾಸ್ ಅಂದರೆ ಮೈ ಇನ್ವರ್ಟರ್. ನಾವು ಹಿಂದಿನ ಏನು ಲೆಕ್ಚರಲ್ಲಿ ನೋಡಿದ್ವಿ ಅದನ್ನು ಇಲ್ಲಿ ಆ್ಯಡ್ ಮಾಡಿಬಿಟ್ರೆ ಇಟ್ ವಿಲ್ ಬಿಕಮ್ ಆ್ಯಂಡ್. ಯಾಕೆ? ಬಿಕಾಸ್ ನ್ಯಾಂಡ್ ಈಸ್ ನಾಟ್ ಆಫ್ ಆ್ಯಂಡ್ ಅಲ್ವಾ. ಇಫ್ ನ್ಯಾಂಡನ್ನು ಎರಡು ಸಲ ನಾಟ್ ಮಾಡಿದ್ರೆ ಇಟ್ ವಿಲ್, ಅಂದರೆ ನಥಿಂಗ್ ಬಟ್ ಆ್ಯಂಡನ್ನೇ ಎರಡು ಸಲ ನಾವು ನಾಟ್ ಮಾಡಿದ್ರೆ ಇಟ್ ವಿಲ್ ಬಿ ಅಗೇನ್ ಆ್ಯಂಡ್ ಓನ್ಲಿ, ಬಿಕಾಸ್ ದಿ ಬಾರ್ ವಿಲ್ ಕ್ಯಾನ್ಸಲ್ ಇಟ್. ಓಕೆ, ಬಿಕಾಸ್ ನಮ್ಗೆ ಡಿಜಿಟಲ್ ಬೇಸಿಕ್ಸ್ ಗೊತ್ತಿದ್ರೆ ಯು ವಿಲ್ ನೋ ದಿಸ್. ಓಕೆ, ಯಾ. ಸೊ ದಿಸ್ ಇಸ್ ಆಲ್ ಅಬೌಟ್ ನ್ಯಾಂಡ್ ಗೇಟ್. ನಾವು ಲೆಟ್ ಅಸ್ ನೋ ವಾಟ್ ಈಸ್ ಆರ್ ಗೇಟ್. ಓಕೆ, ಆರ್ ಗೇಟಲ್ಲಿ ನಾನು ಜಾಸ್ತಿ ಡೀಟೇಲ್ಸ್ ಕೊಟ್ಟಿಲ್ಲ. ಟ್ರೂತ್ ಟೇಬಲಲ್ಲಿ ಸಿಂಪಲ್ 0 1, all the other conditions are 0, output is 0 basically. Again I will think, what I'll think if I want to do this satisfaction ಅಂದರೆ ಸ್ಯಾಟಿಸ್ಫೈ ಮಾಡೋಕ್ಕಂದರೆ, ಸೊ ಇಲ್ಲೇನು ಮಾಡ್ತೀನಿ ನಾನು, ಆ ಎರಡು ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ ನೋಡ್ತೀನಿ. ಏನು 1 1 ಇದ್ದಾಗ 0 ಮಾಡೋದು ಹೆಂಗೆ ಅಂತ ಅಲ್ವಾ. ಸೊ 1 1 ಕೊಟ್ಟಾಗ ಯಾವುದು ಆನ್ ಆಗುತ್ತೆ ಅಂತ ನೋಡಬೇಕು ಅಲ್ವಾ. ಬಟ್ ಆ್ಯಸ್ ಎ ಟೋಲ್ಡ್, ಆ ಒಂದೇ ಯುನಿಕ್ ಕಂಡೀಷನ್ ಇರುತ್ತೆ ಆ ಒಂದು ಗೇಟಿಗೆ. ಅದು ಏನಂದರೆ ಇಲ್ಲಿ 0 ಇಂದ ಔಟ್ಪುಟ್ ವೈ ಆಗ್ತಾ ಇದೆ, ಸಾರಿ ವೈ ನನಗೆ 1 ಆಗ್ತಾ ಇದೆ ಅಲ್ವಾ. ಸೊ 0 ನಂಗೆ ಯಾವ್ದು ಕೊಟ್ಟಾಗ ಆನ್ ಆಗುತ್ತೆ? ಆಬ್ವಿಯಸ್ಲಿ ನಂದು ಪಿ ಮಾಸ್ ಅಲ್ವಾ. ಸೊ ನಾನು ಪಿ ಮಾಸನ್ನು ಸೀರೀಸಲ್ಲಿ ಹಾಕ್ತೀನಿ. ಪಿ ಮಾಸನ್ನು ಸೀರೀಸಿ ಹಾಕಿ ಏನಾಗುತ್ತೆ, ನಾನು ಎರಡೂ ಸೀರೀಸಿಗೆ ಕೊಟ್ಬಿಟ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಆ್ಯಂಡ್ ಅಪೋಸಿಟ್ ಆಫ್ ದಿಸ್ ಐ ವಿಲ್ ಡಿಸೈನ್ ಇನ್ ದಿ ಎನ್ ಮಾಸ್. ಅಥವಾ ನಾನು ಹೆಂಗೆ ಮಾಡಬೇಕು, ಉಲ್ಟಾ ಯೋಚನೆ ಮಾಡಬೇಕು, ಗೊತ್ತಾಯ್ತಾ. ಸೊ ಇದನ್ನು ನೀವು ಬೇಸ್ ಇಟ್ಕೊಳ್ಬೋದು. ಇದನ್ನೇ ಬೇಸ್ ಇಟ್ಕೊಂಡು ಏನು ಮಾಡಬೇಕಂದ್ರೆ ನೀವು ನೆಕ್ಸ್ಟ್ ಫರ್ದರ್ ಯಾವುದೇ ಒಂದು ನಿಮಗೆ ಕಾಂಬಿನೇಷನ್ ಲಾಜಿಕಲ್ಲಿ ಆ್ಯಂಡ್ ಇದ್ದಾಗ ಯು ರಿಮೆಂಬರ್, ನ್ಯಾಂಡ್ ಇದ್ದಾಗ ನಂದು ಪಿ ಮಾಸ್ ವಿಲ್ ಬಿ ಇನ್ ಪ್ಯಾರಲಲ್, ಎನ್ ಮಾಸ್ ವಿಲ್ ಬಿ ದಿ ಸೀರೀಸ್, ಆ್ಯಂಡ್ ಆರ್ ಆಪ್ರೇಷನ್ ಇದ್ದಾಗ ಪಿ ಮಾಸ್ ವಿಲ್ ಬಿ ಇನ್ ಸೀರೀಸ್ ಆ್ಯಂಡ್ ಎನ್ ಮಾಸ್ ವಿಲ್ ಬಿ ಇನ್ ದಿ ಪ್ಯಾರಲಲ್. ಸೊ ಅದನ್ನು ನೆನ್ಪಿಟ್ಕೊಂಡ್ರೆ ಆಯ್ತು ನೀವು. ಓಕೆನಾ, ನೀವು ಟ್ರೂತ್ ಟೇಬಲನ್ನು ಹಾಕಿ ವೆರಿಫೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಕಮಿಂಗ್ ಟು ದಿ ಗೇಟ್ಸ್, ಇಟ್ ಕ್ಯಾನ್ ಬಿ ಆರ್ ಗೇಟ್ ವಿತ್ ಅ ನಾಟ್ or 2 knots of the input to AND gate, both are same. Okay, and similarly ನಿಮಗೆ 3 ಇನ್ಪುಟ್ಸ್ ಇದ್ದರೆ ನಿಮ್ಮದು 3 ಪ್ಯಾರಲಲ್ 3 ಸೀರೀಸ್ ಬರುತ್ತೆ. ಯಾ, ಸೊ ಇದರಲ್ಲೂ ಇಫ್ ಯು ವಾಂಟ್ ಟು ಡೂ ಆರ್ ಗೇಟ್, ಸೊ ದಿಸ್ ಈಸ್ ಮೈ ನಾರ್ ಗೇಟ್ ಅಲ್ವಾ. ಇದಕ್ಕೆ ಆರ್ ಗೇಟ್ ಮಾಡಬೇಕಂದ್ರೆ ಯು ಪುಟ್ ಸಿ ಮಾಸ್ ಎಟ್ ದಿ ಔಟ್ಪುಟ್ ಸೈಡ್, ಆರ್ ಯು ಪುಟ್ ದಿ ಇನ್ವರ್ಟರ್ ಎಟ್ ದಿ ಔಟ್ಪುಟ್ ಸೈಡ್. ಇನ್ವರ್ಟರ್ ಡಯಾಗ್ರಾಮ್ ಇಸ್ ನಥಿಂಗ್ ಬಟ್ ಸಿ ಮಾಸ್. ಸೊ ಅದನ್ನು ಹಾಕಿಬಿಟ್ರೆ ಯು ಗೆಟ್ ಆರ್ ಗೇಟ್. ಸೊ ದಿಸ್ ಈಸ್ ಇಟ್ ಫಾರ್ ದಿಸ್ ಲೆಕ್ಚರ್. ಮುಂದಿನ ಲೆಕ್ಚರಲ್ಲಿ ಕಂಟಿನ್ಯೂ ಮಾಡೋಣ.